ಸೊ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ತುಂಬ ದಿನ ಆಯ್ತು ನನಗೆ ಮಾತಾಡ್ಬಿಟ್ಟು. ಯಾಕಂದರೆ ರೀಸೆಂಟಾಗಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದೆ. ಸೊ ಅದನ್ನು ಮತ್ತು ನಾನು ಡಿಸಿಪ್ಲಿನ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕಾಗಿಲ್ಲ. ಸೊ ಇದನ್ನು ಓಪನ್ ಮಾಡಿದ್ದೀನಿ. ಸೊ ಅದು ನನಗೆ ಪ್ರಾಪರ್ಲಿ ಯಾವ ಥರ ಪೋಸ್ಟ್ ಮಾಡಬೇಕು, ಯಾವ ಥರ ಡಿಸಿಪ್ಲಿನಾಗಿ ಪೋಸ್ಟ್ ಮಾಡಬೇಕಂತ ಗೊತ್ತಿರಲಿಲ್ಲ. ಸೊ ಇವಾಗೆಲ್ಲ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಸೊ ತಿಳ್ಕೊಂಡಿದ ಮೇಲೆ ಎಲ್ಲ ಪೋಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಮತ್ತೆ ನಾನು ಬೇಡ, ಆ ಚಾನಲ್ ಬೇಡ, ಅದರಲ್ಲೆಲ್ಲ ಸ್ವಲ್ಪ ಕಾಪಿರೈಟ್ ಎಲ್ಲ ಆಗಿತ್ತು. ಸೊ ಅದಕ್ಕೆ ನಾನು ಅದನ್ನು ಕಾಪಿರೈಟ್ ಬಿದ್ದರೆ ಮಾನಿಟೈಸೇಷನ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗಬೇಕು. ಅದಕ್ಕಾಗಿ ನಾನು ಹೊಸದಾಗಿ ಮತ್ತೆ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದಕ್ಕೆ ಹೆಂಗೆ ಸಪೋರ್ಟ್ ಮಾಡಿದ್ರು ಇದಕ್ಕೂ ಹಂಗೆ ಸಪೋರ್ಟ್ ಮಾಡ್ತೀನಿ ಅಂತ ನಾನು ಅಂದ್ಕೊತಾ ಇದ್ದೀನಿ. ಇದರಲ್ಲಿ ಯಾವ ಥರ ಮಾಡ್ತೀನಿ ಅಂದರೆ, ಸೊ ನನ್ನ ಡೈಲಿ ವ್ಲಾಗ್ಸ್ ಮತ್ತು ನನ್ನ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅನ್ನೋದು ನಿಮಗೆ ತಿಳಿಸ್ತಾ ಬರ್ತೀನಿ. ವೀಕ್ಲಿ ಒಂದು 2-3 ವ್ಲಾಗ್ಸ್ ಪೋಸ್ಟ್ ಮಾಡ್ತೀನಿ. ಅದಾದಮೇಲೆ ಇನ್ನು ಡೈಲಿ ಡ್ಯಾನ್ಸ್ ವೀಡಿಯೋಸ್ ಅಂತ ಪೋಸ್ಟ್ ಮಾಡ್ತೀನಿ ಗೈಸ್. ದಯವಿಟ್ಟು ಆ ಚಾನಲ್ಗೆ ಹೆಂಗೆ ಸಪೋರ್ಟ್ ಮಾಡಿದ್ರು ಇದಕ್ಕೂ ಹಂಗೆ ಸಪೋರ್ಟ್ ಮಾಡಿ ಅಂತ ನಾನು ಕೋರ್ಕೊತಾ ಇದ್ದೀನಿ. ಸೊ ಇನ್ಸ್ಟಾದಲ್ಲಿ 3K ಫಾಲೋವರ್ಸ್ ಕಂಪ್ಲೀಟ್ ಆಗಿರೋ, ಥ್ಯಾಂಕ್ ಯು ಸೊ ಮಚ್ ಗೈಸ್. ಮತ್ತು ಇದೇ ಥರ ಇನ್ನು ರೆಗ್ಯುಲರ್ ಪ್ರ್ಯಾಂಕ್ ವಿಡಿಯೋಸು ಮಾಡ್ತೀನಿ. ಇನ್ನು ಯಾವ ಥರ ಮಾಡಬೇಕಂತ ನೀವು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಏನು ಮಾತಾಡಬೇಕಂತ ನಾನು ಸ್ವಲ್ಪ ನರ್ವಸ್ ಫೀಲ್ ಆಗ್ತಿದೆ. ಬಟ್ ಆದರೂ ಇಲ್ಲ, ಮಾಡಲೇಬೇಕು ಅಂತ ನಾನು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಗೈಸ್. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ಬಿಟ್ಟು ನಮ್ಮ ಮೇಲೆ ನಾವು ಕೆಲಸ ಮಾಡ್ಕೊಂಡ್ರೆ ನಾವು ಉದ್ಧಾರ ಆಗ್ತೀವಿ. ಓಕೆ ಗೈಸ್, ನಾನು ಜಾಸ್ತಿ ಹೇಳೋಕ್ಕಾಗಲ್ಲ, ಮತ್ತೆ ನೀತಿ ಹೇಳ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ತೀರಾ. ಈ ವಿಡಿಯೋ ಇಲ್ಲಿ ಎಂಡ್ ಮಾಡಿರ್ತೀನಿ. ನಾನು ಪರಿಚಯ ಮಾಡ್ಕೋಬೇಕಾಗಿತ್ತು. ಸೊ ಪರಿಚಯ ಮಾಡಿಕೊಟ್ಟಿದ್ದೀನಿ. ನನ್ನೊಬ್ಬನೇ ಮತ್ತೆ ನನ್ನ ಫ್ಯಾಮಿಲಿನ ಇನ್ವಾಲ್ವ್ ಮಾಡಿಸ್ತೀನಿ. ಸೊ ಹೋಗ್ತಾ ಇನ್ನೂ ಸ್ವಲ್ಪ ರೀಚ್ ಆಗಲಿ ಅಕೌಂಟು. ಡೈಲಿ ಪೋಸ್ಟ್ ಮಾಡ್ತೀನಿ ಡ್ಯಾನ್ಸ್ ವೀಡಿಯೋಸ್ ಅಂತೂ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರು ಯಾವ ಥರ ಇತ್ತು ಅಂತ ಕಾಮೆಂಟ್ ಮಾಡಿ ನೀವೇ. ಸೊ ಓಕೆ, ಬಾಯ್.